ಬ್ರೇಕ್ಫಾಸ್ಟ್ಗೆ ಇವಾಗ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲ ಟೊಮೆಟೊ ಹಾಕಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ಸ್ವಲ್ಪ ಚಿಕನ್ ಮಸಾಲ ಹಾಕಬೇಕು. ಮತ್ತು ಕೂಡ ನಾನೇನು ಒಂದು ಮಸಾಲ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿಲ್ಲ, ಇನ್ನು ಹಾಕಬೇಕು. ನೋಡಿ, ಈ ಥರ ಎಣ್ಣೆ ಬಿಡ್ತಾ ಇದೆಯಲ್ಲ, ಇಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಟೊಮೆಟೊ ಬಾದಲ್ಲಿ ಟೊಮೆಟೊ ಕೂಡ ಕಾಣಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಆದರೆ ಮಾತ್ರ ಟೊಮೊಟೊ ಬಾತ್ ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಸಿಂಪಲಾಗಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಈ ಟೈಮಲ್ಲಿ ಎಲ್ಲ ಹಾಕಿದ್ಮೇಲೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಬನ್ನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಸ್ಟ್ ನಾವು ಹಾಕಿದ್ದೀನಿ ನಾನು. ಇವಾಗ ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಡ್ತಾಯಿದೆ. ಈ ಟೈಮಲ್ಲಿ ನಾವು ರೈಸ್ಗೆ ಎಷ್ಟು ಬೇಕೋ ರೈಸ್ಗೆ ನೀರು ಅದನ್ನ ಹಾಕ್ಕೊಂಡು ಆಮೇಲೆ ರೈಸ್ ಹಾಕೊಳ್ಳೋಣ. ನಾನು ಇದು ಮನೆಯಲ್ಲೇ ಮಾಡಿರೋ ಮಟನ್ ಗೀ ರೋಸ್ಟಿಂಗ್ ಮಾಡಿರೋ ಪೌಡರ್, ಇದು ಮಸಾಲ ಪೌಡರು. ಆ್ಯಂಡ್ ಇದು ಚಿಕನ್ ಗೀ ರೋಸ್ಟು, ಮಟನ್ ಗೀ ರೋಸ್ಟು ಮತ್ತು ಈ ಥರ ಬಿರಿಯಾನಿ ಆಯಿತು, ಟೊಮೊಟೊ ಬಾತ್ ಆಯಿತು ಮಾಡಿದಾಗ ಯೂಸ್ ಮಾಡ್ತೀನಿ. ಒಳ್ಳೆಯ ಟೇಸ್ಟ್ ಬರುತ್ತೆ. ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ರೈಸ್ ಹಾಕಿದ ಮೇಲೆ ಕೂಡ ಹಾಕ್ಬೋದು. ಇದನ್ನು ಅವಾಗ ಸ್ವಲ್ಪ ಹಾಕಬೇಕು. ನೋಡಿ, ಕಂಪ್ಲೀಟ್ ಆಯಿಲ್ ಎಲ್ಲ ಬಿಟ್ಟಿದೆ. ಇವಾಗ ಸ್ವಲ್ಪ ಅದರಲ್ಲೂ ಕೂಡ ಪೌಡ್ರು ಕೂಡ ಫ್ರೈ ಆಗುತ್ತೆ. ಲಾಸ್ಟಿಗೆ ನಾವು ಒಂದು ಸ್ವಲ್ಪ ನೀರು ಹಾಕಿದ್ಮೇಲೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಎರಡು ಥರನೂ ಮಾಡ್ಬೋದು. ಇವಾಗ ಇದಕ್ಕೆ ರೈಸ್ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ಅದು ಆಮೇಲೆ ರೈಸ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿವತ್ತು ಈ ಥರ ರೈಸ್ ಹಾಕಿಬಿಟ್ಟು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ಹಾಕಿದ್ದೀನಿ. ರೈಸ್ ಹಾಕಿಬಿಟ್ಟು ತೊಳೆದು ಹಾಕ್ಬೇಕು. ಆ್ಯಕ್ಚುಲಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಫ್ರೈ ಮಾಡೋಣ. ಕಲರೆಲ್ಲ ಇವಾಗಲೇ ಚೇಂಜ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಫೈನಲಿ ಯಾವ ಥರ ಇದೆ. ಈ ಟೈಮಲ್ಲಿ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ, ವಾಟರ್ನ. ನೋಡಿ, ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ಆಗಿದೆ. ಇವಾಗ ಚೆನ್ನಾಗಿ ಸ್ವಲ್ಪ ಕುದಿಸಿದ ಮೇಲೆ ಆಮೇಲೆ ಲಾಕ್ ಮಾಡಬೇಕು, ಬಿಕಾಸ್ ಕಲರ್ ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ನಾನು ಹೇಳಿದ್ದಲ್ಲ, ಈ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆದರೆ ಈ ಥರ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಎಷ್ಟು ರೆಡ್ ಆಗಿದೆ. ಇನ್ನೂ ಚೆನ್ನಾಗಿ ರೆಡ್ ಇದೆ, ಬಟ್ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನೋಡಿ, ನಮ್ಮ ಮನೆಯಲ್ಲಿ ಇನ್ನೂ 2 ಥರ ಟೊಮ್ಯಾಟೊ ಬಾತ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತು ಈ ಥರ ಮಾಡಿದ್ದೇನೆ. ಇನ್ನೊಂದು ಟೈಪು ರುಬ್ಬಿ ಮಾಡ್ತೀನಿ, ಆಮೇಲೆ ಪ್ಲೈನ್ ಮಸಾಲ ಹಾಕಿ ಮಾಡ್ತೀನಿ. ಟೊಮೊಟೊ ಬಾತ್ಗೆ ಎಗ್ ಹಾಕಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಕುದ್ಮೇಲೆ ನೋಡೋಣ ಬನ್ನಿ. ಆದಷ್ಟು ಟೊಮೆಟೊನ ಸಣ್ಣಗೆ ಹಚ್ಚಬೇಕು. ಆಮೇಲೆ ಸಾಫ್ಟಾಗಿ ಬೇಕಂದರೆ ಅಕ್ಕಿ ಒಂದು 10 ಮಿನಿಟ್ಸ್ ಬಿಫೋರ್ ನೆನೆಸಿರ್ತೀರಲ್ವ, ಆವಾಗ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಬೇಕು. ನಮಗೆ ಉಡಿ ಬೇಕಂದರೆ, ಇಲ್ಲ ಫುಲ್ ಸಾಫ್ಟಾಗಿ ಮೆತ್ತಗೆ ಬೇಕಂದರೆ 1 ಗ್ಲಾಸ್ ಅಕ್ಕಿಗೆ 2.25 ಗ್ಲಾಸ್ ನೀರು ಹಾಕಿದ್ರೆ ಮೆತ್ತಗಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ನಮಗೆ ತುಂಬ ಚೆನ್ನಾಗಿ ಉಡಿ ಆಗಬೇಕಂದ್ರೆ ಒಂದು ಗ್ಲಾಸ್ಗೆ 1.5 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಒಂದೇ ವಿಷಲ್ ಹಾಕಿಸ್ಬೇಕು. ಅವಾಗ ಇದಕ್ಕೆ 2 ಹಾಕಿದ್ರೂ ಆಗುತ್ತೆ, 3 ಹಾಕಿದ್ರೆ ಇನ್ನೂ ಸಾಫ್ಟ್ ಆಗುತ್ತೆ. ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸಾಫ್ಟಾಗಿರಬೇಕು ಅಂತ. ಈ ಥರ ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ವಿಷಲ್ ಹಾಕ್ಸ್ಬೇಕಿನ್ನು. ಏನೋ ಬೇರೆ ಟೈಪೆಲ್ಲ ಮಾಡ್ತೀನಿ. ಒಗ್ಗರಣೆಗೆ ಇದನ್ನು ಹಾಕಿಬಿಟ್ರೆ ಕೊತ್ತಂಬರಿ ಪುದೀನ ಅದು ಒಂಥರ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಒಂದು ಮಿಕ್ಸ್ ಕೊಟ್ಬಿಟ್ಟು
ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ವಿಷಲ್ ಹಾಕ್ಸೋಣ. ಈ ಟೈಮಲ್ಲಿ ಉಪ್ಪು ಇದೆಯಾ ಖಾರ ಇದೆಯಾ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ಬೇಕಂದರೆ. ಯಾವಾಗಲೂ ಇದೇ ಕುಕ್ಕರ್ ಯೂಸ್ ಮಾಡ್ತೀನಿ ಅನ್ನಿಸ್ಬೋದು. ನಮ್ಮ ಮನೇಲಿ ಕುಕ್ಕರ್ ತುಂಬಾ ಇದೆ, ನೆಲ್ಲಿ ಇಟ್ಟಿದ್ದೀನಿ ಅಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ. ಅಂದರೆ ಇಲ್ಲಿ ಕೂಡ ಒಂದು ಇಟ್ಕೊಂಡಿದ್ದೀನಿ. ಸೊ ವಾಶ್ ಮಾಡೋಕೆ ಆಂಟಿ ಬರ್ತಾರೆ. ಬಟ್ ಫೈನಲಿ ಟೊಮೊಟೊ ಬಾತ್ ರೆಡಿ ಆಗಿದೆ. ಬಟ್ ಫುಲ್ ರೆಡ್ ಆಗಿದೆ. ಇಲ್ಲೇನು ಅಷ್ಟೊಂದು ರೈಸ್ ಮಾಡ್ತಾ ಇಲ್ಲ. ಸಖತ್ತಾಗಿ ಚೆನ್ನಾಗಿ ಬಂದಿದೆ ನೋಡಿ. ನಾನು 3 ವಿಷಲ್ ಹಾಕಿದ್ರೂ ಕೂಡ ಈ ಥರ ರೆಡಿಯಾಗಿದೆ. ಸೊ ನೀವು ನೋಡ್ಕೊಂಡು ಮಾಡಿ. ಅಕ್ಕಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೋಪ್ ಮಾಡ್ಕೊಂಡು ಮಾಡಿದ್ರು ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಟೊಮೊಟೊ ಬಾತ್ ನೋಡಿ.